ಆಪರೇಷನ್ ಸಿಂಧೂರ್ 3.0 ಯಾವಾಗ ಅಂತ ತುಂಬಾ ಜನ ಕೇಳ್ತಾರೆ. ಆಪರೇಷನ್ ಸಿಂಧೂರ್ ಏನಾಯ್ತು, ಏನಾಯ್ತು, ಪಾಕಿಸ್ತಾನದ ಕಡೆಯಿಂದ ಕೆಲವರು ಅವ್ರು ಗೆದ್ರು ಅಂತ ಹೇಳ್ತಾರೆ, ಕೆಲವರು ಈ ಕಡೆ ಗೆದ್ರು ಅಂತ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಹೇಳ ನಾನು, ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ 1948 ನಲ್ಲೂ ಅವ್ರು ಗೆದ್ರು ಅನ್ಕೊಂಡಿದ್ದು, ಈಗ ಚೆನ್ನಾಗಿ ಬಡ್ದಿದ್ವಿ ಅವರಿಗೆ. 1965 ಅಲ್ಲಿ ಗೆದ್ವಿ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ, ಅವಾಗ್ಲೂ ಬಡಿಸ್ಕೊಂಡಿದ್ರು. 1971 ನಲ್ಲಿ 93,000 ಜನ ಸೈನಿಕರು ನಮ್ಮ ವಶಕ್ಕೆ ಸಿಕ್ಕ ನಂತರವೂ ಕೂಡ ಅವರನ್ನ ನಾವು ಈಗ್ಲೂ ಕೂಡ ಹಾಗೆ ಹೇಳ್ತೀವಿ, ಅವ್ರು ಈಗ್ಲೂ ಕೂಡ ನಾವೇ ಗೆದ್ವಿ ಅನ್ಕೊಳ್ತಾರೆ. ಬಟ್ ಈ ಯುದ್ಧ ನಿಜವಾಗ್ಲೂ ಏನಾಯ್ತು, ಆಪರೇಷನ್ 3.0 ಯಾವಾಗ, ಸಿಂಧೂರ್ 3.0 ಯಾವಾಗ ಶುರುವಾಗುತ್ತೆ ಅನ್ನೋ ಪ್ರಶ್ನೆ ನಿಮ್ಗೆ ಏನಾದ್ರು ಇದ್ರೆ ಇವತ್ತು ನಾನು ನಿಮ್ಗೆ ಉತ್ತರ ಕೊಡ್ಲಿಕ್ಕಿದ್ದೀನಿ ಮಿತ್ರ. ಆಪರೇಷನ್ ಸಿಂಧೂರ್ 3.0 ನನ್ನ ಅಂದಾಜಲ್ಲಿ ಶುರುವಾಗ್ಬಿಟ್ಟಿದೆ. ಭಾರತ ಈ ಯುದ್ಧವನ್ನು ಮಾಡಿದ್ದು ವಾಸ್ತವವಾಗಿ ಪಾಕಿಸ್ತಾನ ಜೊತೆಗಲ್ಲ, ಅದು ಜಗತ್ತಿಗೆ ಭಾರತದ ಮಿಲಿಟರಿ ಸ್ಟ್ರೆಂತ್ ಅನ್ನ ತೋರಿಸ್ಲಿಕ್ಕೆ ಅಂತ ನಾನು ನಂಬಲಿಕ್ಕೆ ವಿಶೇಷವಾಗಿರುವಂತ ಕೆಲವು ಕಾರಣಗಳಿವೆ. ನಿಮಗೂ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆದ್ರೆ ನೀವು ಒಪ್ಕೋಬಹುದು. ಮೊದಲನೇದಾಗಿ ಭಾರತ ಈ ಯುದ್ಧದಲ್ಲಿ ಅಥವಾ ಯುದ್ಧದಂತ ಈ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಅನೇಕ ಶಸ್ತ್ರಗಳನ್ನ ಪರೀಕ್ಷೆ ಮಾಡ್ತು ಮತ್ತು ಜಗತ್ತಿಗೆ ಅದರ ತಾಕತ್ತನ್ನ ಎಕ್ಸ್ಪ್ಲೈನ್ ಮಾಡ್ತು. ಫಾರ್ ಎಕ್ಸಾಂಪಲ್, ಬ್ರಹ್ಮೋಸ್ ಮಿಸೈಲ್ ನ ಇದುವರೆಗೂ ಟೆಸ್ಟ್ ಮಾಡುವಂತ, ಈ ತರ ಟೆಸ್ಟ್ ಮಾಡುವಂತ ಅವಕಾಶ ನಮ್ಗೆ ಸಿಕ್ಕಿರ್ಲಿಲ್ಲ. ಇದು ಕ್ರೂಸ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್ ನಂತೆ ಅಲ್ಲ. ನೀವು ಅದಕ್ಕೆ ಕೋಆರ್ಡಿನೇಟ್ಸ್ ಅನ್ನು ಕೊಟ್ಟು ಅದನ್ನ ಬಡಿಬೇಕು ಅಂತ ಹೇಳಿದ್ರೆ ತಾನು ಎಲ್ಲಿಗೆ ಹೋಗ್ಬೇಕು ಅದನ್ನ ಹುಡ್ಕೊಂಡು ಹೋಗಿ ಹೊಡೆಯುವಂತ ಸಾಮರ್ಥ್ಯ ಬ್ರಹ್ಮೋಸ್ ಮಿಸೈಲ್ಗಳಿಗಿದೆ. 450 ಕಿಲೋಮೀಟರ್ ದೂರ ಹೋಗಬಲ್ಲಂತ, 300 kg ಅಷ್ಟು ವಾರ್ ಹೆಡ್ ನ ತೆಗೆದುಕೊಂಡು ಹೋಗಬಲ್ಲಂತ ಈ ಬ್ರಹ್ಮೋಸ್ ಮಿಸೈಲ್ ಗಳನ್ನ ನಾವು ಯೂಸ್ ಮಾಡಿದ್ದೀವಿ. ಹೆಚ್ಚು ಕಡಿಮೆ 15ಕ್ಕೂ ಹೆಚ್ಚು ಮಿಸೈಲ್ ಗಳನ್ನ ಈ ಸಂದರ್ಭದಲ್ಲಿ ನಾವು ಟೆಸ್ಟ್ ಮಾಡ್ಲಿಕ್ಕಾಗಿದೆ ಮೊದಲನೇ ಬಾರಿಗೆ. ಎರಡನೇದು, ಆಕಾಶ್ ಸರ್ಫೇಸ್ ಟು ಏರ್ ಮಿಸೈಲ್ ಗಳನ್ನ ನಾವೇನ್ ಡಿಸೈನ್ ಮಾಡಿದೀವಿ, DRDO ಏನ್ ಡಿಸೈನ್ ಮಾಡಿತ್ತು ಅದನ್ನು ಟೆಸ್ಟ್ ಮಾಡಿದೀವಿ. 44 ಟಾರ್ಗೆಟ್ ಗಳನ್ನ ಸೈಮಲ್ಟೇನಿಯಸ್ ಆಗಿ ಗುರುತಿಸುವಂತ, ಒಂದು ಸಲ ಫೈರ್ ಆದ್ರೆ 4 ಟಾರ್ಗೆಟ್ ಗಳನ್ನ ಹೊಡೆಯುವಂತ, 25-30 ಕಿಲೋಮೀಟರ್ ರೇಂಜ್ ಅಲ್ಲಿ ಏನಾದ್ರೂ ಬಂದ್ರೆ ಅದನ್ನ ತಡೆಯಬಲ್ಲಂತ ಸಾಮರ್ಥ್ಯ ಇರುವಂತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ನಾವು ಟೆಸ್ಟ್ ಮಾಡಿದೀವಿ. ಕಮಕಾಜೆ ಡ್ರೋನ್ಸ್, ಸ್ಕೈ ಸ್ಟ್ರೈಕರ್ ಬೆಂಗಳೂರಿನಲ್ಲಿ ತಯಾರಾಗುವಂತದ್ದು, ಅದಾನಿ ಕಂಪನಿಯವರು ಮಾಡಿರುವಂತದ್ದು, 500 ಕಿಲೋಮೀಟರ್ ರೇಂಜ್ ಗೆ ಹೋಗಬಲ್ಲಂತಹ ಡ್ರೋನ್ಗಳು, 10 kg ವೆಯ್ಟ್ ತೆಗೆದುಕೊಂಡು ಹೋಗಿ ದಾಳಿ ಮಾಡಬಲ್ಲಂತ ಡ್ರೋನ್ ಗಳನ್ನ ನಾವು ಈ ಸಂದರ್ಭದಲ್ಲಿ ಟೆಸ್ಟ್ ಮಾಡಿದ್ದೀವಿ. DRDOದವರ ನಾಗಾಸ್ತ್ರ 1, ಅದು 30 ಕಿಲೋಮೀಟರ್ ದೂರಕ್ಕೆ ಹೋಗಬಲ್ಲಂತ, 1 kg ಅಷ್ಟು ಎಕ್ಸ್ಪ್ಲೋಸಿವ್ಸ್ ಅನ್ನ ತೆಗೆದುಕೊಂಡು ಹೋಗಬಲ್ಲಂತ ಸಾಮರ್ಥ್ಯ ಇರುವಂತ ನಾಗಾಸ್ತ್ರ 1 ಗಳನ್ನು ನಾವು ಟೆಸ್ಟ್ ಮಾಡಿದ್ದೀವಿ. ಆನಂತರ BEML ಅವರ ಆಶ್ಲೇಷ ಅನ್ನುವಂತ ರೇಡಾರ್ ನ ನಾವು ಈ ಸಂದರ್ಭದಲ್ಲಿ ಟೆಸ್ಟ್ ಮಾಡಿದ್ದೀವಿ. ಆನಂತರ ಪ್ರೆಸ್ ಬ್ರೀಫಿಂಗ್ ನಲ್ಲಿ ಸ್ವತಃ ಈ ದೇಶದ DGM ಹೋಗ್ಲು ಹೇಳಿದ್ರಲ್ಲ, ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಏನ್ BEML ಅವರು ಡಿಸೈನ್ ಮಾಡಿಕೊಟ್ಟಿದ್ರು, ಅದು ತುಂಬಾ ದೊಡ್ಡ ಉಪಕಾರವನ್ನ ಮಾಡಿದೆ ಈ ಸಂದರ್ಭದಲ್ಲಿ ನಮಗೆ ಅಂತ ಹೇಳಿದ್ರಲ್ಲ, ಅದು ಕೂಡ ಟೆಸ್ಟ್ ಮಾಡ್ಲಿಕ್ಕಾಯ್ತು. ಇವಿಷ್ಟು ಭಾರತದ್ದು. ಇದ್ ಬಿಟ್ಟು ಇನ್ನು ಅನೇಕ ಟೆಸ್ಟಿಂಗ್ ನಡೆದಿದೆ, ಆದ್ರೆ ಇಷ್ಟಂತೂ ಸತ್ಯ, ಇವಿಷ್ಟು ಪ್ರಮುಖವಾಗಿ ಈ ಯುದ್ಧದಲ್ಲಿ ಪಾತ್ರ ವಹಿಸಿತ್ತು. ಇದನ್ ಬಿಟ್ಟು ವಿದೇಶದಿಂದ ನಾವು ತಗೊಂಡ್ ಬಂದಂತ S-400, ರಷ್ಯಾದ S-400 400 ಕಿಲೋಮೀಟರ್ ದೂರದಲ್ಲಿರುವಂತ ಟಾರ್ಗೆಟ್ ಅನ್ನ ಅಟ್ಯಾಕ್ ಮಾಡಬಲ್ಲಂತ, ಒಂದು ಸಲಕ್ಕೆ 80 ಟಾರ್ಗೆಟ್ ಗಳನ್ನ ಪುಡಿ ಮಾಡಬಲ್ಲಂತ ಸಾಮರ್ಥ್ಯ ಇರುವಂತ S-400 ನ ನಾವು ಗ್ರೌಂಡ್ ಅಲ್ಲಿ ಟೆಸ್ಟ್ ಮಾಡಿದೀವಿ. L-70 40mm ಆಂಟಿ ಏರ್ ಗನ್ಗಳು ಇವು 330 ಒಂದು ಸಲಕ್ಕೆ 330 ಬುಲೆಟ್ ಗಳನ್ನ ಹಾರಿಸಬಲ್ಲಂತದ್ದು. ರೆಡಾರ್ ಗೈಡೆಡ್ 4 ಕಿಲೋಮೀಟರ್ ದೂರದಲ್ಲಿರುವಂತ ಟಾರ್ಗೆಟ್ ಅನ್ನ ಅಟ್ಯಾಕ್ ಮಾಡಬಲ್ಲಂತ L-70 ಗಳನ್ನ ಟೆಸ್ಟ್ ಮಾಡಿದೀವಿ. ರಫೇಲ್ ಅನ್ನ ತಗೊಂಡ್ ಬಂದಿದ್ವಿ. ಈ ರಫೇಲ್ ನ ಕೂಡ ಈ ಬಾರಿ ನಮ್ಗೆ ಟೆಸ್ಟ್ ಮಾಡ್ಲಿಕ್ಕಾಯ್ತು. MiG-29, ಸುಖೋಯ್ 30 ಇದು ನಾವು ಹಿಂದೆಯೇ ಟೆಸ್ಟ್ ಮಾಡಿದ್ವಿ. ಈಗ ಮತ್ತೊಮ್ಮೆ ಅದರ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲಾಯಿತು. ಸ್ಕಾಲ್ಪ್ ಮತ್ತು ಹ್ಯಾಮರ್ ಗಳನ್ನ ಈ ಸಂದರ್ಭದಲ್ಲಿ ಬಾಂಬ್ ಗಳನ್ನ ನಾವು ಟೆಸ್ಟ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿದೆ. ಹ್ಯಾರೋಪ್ ಡ್ರೋನ್ ಗಳನ್ನ, ಸೂಸೈಡ್ ಡ್ರೋನ್ಸ್ ಅಂತ ನಾನು ಹೇಳ್ತಾ ಇದ್ದಲ್ಲ, ಆ ಸೂಸೈಡ್ ಡ್ರೋನ್ ಗಳನ್ನು ಕೂಡ ಈ ಬಾರಿ ಟೆಸ್ಟ್ ಮಾಡ್ಲಿಕ್ಕಾಯ್ತು. ಯಾರಿಗಾದ್ರೂ ಸೂಸೈಡ್ ಡ್ರೋನ್ ಗಳ ಬಗ್ಗೆ ಅನುಮಾನ ಇದ್ರೆ, ಟ್ರೋಲ್ ಮಾಡಬೇಕು ಅಂತಿದ್ರೆ ಪಾಕಿಸ್ತಾನದವ್ರನ್ನ ಹೋಗಿ ಕೇಳಿ ಸೂಸೈಡ್ ಡ್ರೋನ್ ಅಂದ್ರೆ ಹೇಗಿರುತ್ತೆ ಅಂತ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಫೈನ್, ನಾನು ಒಂದೇ ಮಾತಲ್ಲಿ ಹೇಳ್ಬೇಕು ಈ ಸಂದರ್ಭದಲ್ಲಿ ಅಂತಂದ್ರೆ, ನಮಗೆ ಪಾಕಿಸ್ತಾನ, ಅಮೆರಿಕಕ್ಕೆ ಅವರ ಶಸ್ತ್ರಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ ಅವ್ರ ಹತ್ರನೇ ಜಾಗ ಇದೆ. ರಷ್ಯಾದಲ್ಲಿ ಅವರ ಶಸ್ತ್ರಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ ಅವ್ರ ಹತ್ರನೇ ಜಾಗ ಇದೆ. ಭಾರತೀಯರಿಗೆ ನಮ್ಮ ಶಸ್ತ್ರಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ ಪಾಕಿಸ್ತಾನ ಅನ್ನೋ ಜಾಗ ಇದೆ, ಅಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಅಂತ ಪ್ರೂವ್ ಮಾಡಿದೀವಿ. ಐ ಆಮ್ ಪ್ರೌಡ್ ಆಫ್ ದಿಸ್. ಇದು ಬಹಳ ಹೆಮ್ಮೆಯ ಸಂಗತಿ.
ಆದ್ರೆ ನಾನು ಇನ್ನೂ ಸರಳವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ಪಾಕಿಸ್ತಾನದಿಂದ 300-350 ಡ್ರೋನ್ಗಳು, ಹೆಚ್ಚು ಕಡಿಮೆ 400 ಡ್ರೋನ್ಗಳು ಒಂದು ರಾತ್ರಿ ಬಂತಲ್ಲ, ಹೇಗೆ ಭಾರತ ತಡೀತು ಅದನ್ನ ಅಂತ ನೀವು ಅನ್ಕೊಂಡ್ರೆ, ಅತ್ಯಂತ ದೂರದಲ್ಲಿರುವಂತ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ದೂರದಲ್ಲೇ ಹೊಡೆದು ಹಾಕಬೇಕು ಅಂತಂದ್ರೆ ನಮ್ಮ ಹತ್ರ S-400 ಇತ್ತು. ಅದು 150-200 ಕಿಲೋಮೀಟರ್ ದೂರದಲ್ಲಿ ಆ ಟಾರ್ಗೆಟ್ ಅನ್ನ ಗುರುತಿಸಿ ಹೊಡಿತಾ ಇತ್ತು. ಅಲ್ಲಿಂದ ದಾಟ್ಕೊಂಡು ಅದಕ್ಕೆ ಮುಂದಕ್ಕೆ ಬಂದ್ರೆ, ಮಿಡ್ ರೇಂಜ್ ಬಂದ್ರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ತಡಿತಾ ಇತ್ತು. ಅಲ್ಲಿಂದಲೂ ಒಳಗ್ ಬಂದ್ರೆ ನಮ್ಮ ಸ್ಟ್ರಾಟಜಿಕ್ ಏರಿಯಾಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಸ್ಪೈಡರ್ ಗಳನ್ನ ನಮ್ಮ ಹತ್ರ ಇತ್ತು. ಅದನ್ನು ಮೀರಿ ಒಳಗ್ ಬಂದ್ರೆ 3-4 ಕಿಲೋಮೀಟರ್ ಅಂತರದಲ್ಲಿ ಆ ಡ್ರೋನ್ ಗಳನ್ನ ಹೊಡೆಯಬಲ್ಲಂತ L-70 ನಮ್ಮ ಹತ್ರ ಇತ್ತು, 4 ಕಿಲೋಮೀಟರ್ಗಳ ಅಂತರದಲ್ಲಿ. ಅಂದ್ರೆ ಆ ರೇಂಜ್ ನಾವು ಮೇಂಟೈನ್ ಮಾಡಿದ್ವಲ್ಲ, ಈ ರೇಂಜಿನ ಕಾರಣಕ್ಕೋಸ್ಕರ ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಪಾಕಿಸ್ತಾನದ ಒಂದು ಡ್ರೋನು ಕೂಡ ಭಾರತದ ನೆಲಕ್ಕೆ ಮುತ್ತಿಡ್ಲಿಕ್ಕಾಗ್ಲಿಲ್ಲ. ಹಾಗೂ ಹೀಗೂ PL-15E ಏನು ಭಾರತದೊಳಕ್ಕೆ ನುಸುಳು ಬಿಡ್ತು, ಅದು ತುಸ್ಪಟಾಕಿ ಆಯ್ತು. ಅದನ್ನ ನಾವೀಗ DRDOದಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ ಮಿತ್ರ, ನಂಗೆ ಬಹಳ ವಿಚಿತ್ರ ಅನ್ಸಿದ್ದು, ಈ ಒಟ್ಟಾರೆ ಯುದ್ಧದಲ್ಲಿ ನಾನು ಇದ್ರ ಕುರಿತಂತೆ ಇನ್ನೂ ಹೆಚ್ಚು ಅಧ್ಯಯನ ಮಾಡ್ತಾ ಇದ್ದೀನಿ. ನಾವು ಒಟ್ಟು ಖರ್ಚು ಮಾಡಿರೋದು 15 ಬ್ರಹ್ಮೋಸ್ಗಳು, 100 ಹ್ಯಾರಪ್ ಡ್ರೋನ್ಗಳು, ಸೂಸೈಡ್ ಡ್ರೋನ್ಗಳು, ಸ್ಕ್ಯಾಲ್ಪ್, ರ್ಯಾಂಪೇಜ್, ಹ್ಯಾಮರ್ ತರದ ಬಾಂಬುಗಳು ಒಂದಷ್ಟು ಖರ್ಚು ಮಾಡ್ಕೊಂಡಿದ್ದೀವಿ. ಇದು ಎಷ್ಟು ಅಂತಂದ್ರೆ ನಮ್ಮ ಟೋಟಲ್ ಸ್ಟಾಕ್ ನ 1% ಗಿಂತಲೂ ಕಡಿಮೆ. ಮಿತ್ರ, ನಿಮ್ಗೆ ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ನಮ್ಮ ಇಯರ್ಲಿ ಪ್ರೊಡಕ್ಷನ್ ಏನಿದೆಯಲ್ಲ, ಆ ಇಯರ್ಲಿ ಪ್ರೊಡಕ್ಷನ್ ನಲ್ಲಿ ಅದರ 5% ಗಿಂತ ಕಡಿಮೆ ಆಗಿರುವಷ್ಟು ನಾವು ಇದಕ್ಕೋಸ್ಕರ ಬಳಸ್ಕೊಂಡಿದ್ದೀವಿ ಅಂತ ಹೇಳೋದು ಬಹಳ ವಿಶೇಷವಾದ ಸಂಗತಿ. ಅಂದ್ರೆ ನಮ್ಮ ಹತ್ರ ಇನ್ನು 95% ನಷ್ಟು ಶಸ್ತ್ರಗಳು ಬಾಕಿ ಇವೆ. ಇಡೀ ಪಾಕಿಸ್ತಾನದ ಯುದ್ಧ ಗೆಲ್ಲಲಿಕ್ಕೆ ನಮಗೆ 1% ನಷ್ಟು ನಮ್ಮ ಶಸ್ತ್ರಗಳು ಸಾಕಾಯ್ತು ಅಂತಂದ್ರೆ ಏನ್ ಅರ್ಥ ಪಾಕಿಸ್ತಾನದ ಕತೆ ಅಂತ. ಬಟ್ ಇಷ್ಟಾದ್ರೂ ಈ ಪ್ರಾಪಗೆಂಡಾ ಹೇಗಿದೆ ಯೋಚನೆ ಮಾಡಿ. ಭಾರತ ಸೋತಿದೆ ಅಂತ ಯಾರು ಹೇಳ್ತಾ ಇರೋದು? ಅದಾಗ್ಲೇ ಅನೇಕ ಪತ್ರಿಕೆಗಳು ಭಾರತ ಸೋತಿವೆ ಅಂತ ಬರ್ದಿವೆ. ನಾನು ಆ ಪತ್ರಿಕೆಗಳಲ್ಲಿ ಯಾರ್ಯಾರು ಬರ್ದಿದ್ದಾರೆ ಅಂತ ಅವರ ಹೆಸರುಗಳನ್ನೆಲ್ಲ ನೋಡಿದ್ದೀನಿ. ನಿಕಿ ಏಷಿಯಾದಲ್ಲಿ ಅದ್ನಾನ್ ಅಮೀರ್ ಬರೆದಿದ್ದಾನೆ, CNN ನಲ್ಲಿ ಸೋಫಿಯಾ ಸೈಫಿ ಬರೆದಿದ್ದಾನೆ, ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಸಲ್ಮಾನ್ ಮಸೂದ್ ಬರೆದಿದ್ದಾನೆ, ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಮತ್ತೊಬ್ಬ ಲೇಖಕ ಜಿಯಾವುರ್ ರೆಹಮಾನ್ ಬರೆದಿದ್ದಾನೆ, ರಾಯ್ಟರ್ಸ್ ನಲ್ಲಿ ಆಸಿಫ್ ಶಹಜಾದ ಬರೆದಿದ್ದಾನೆ, ಅದೇ ರಾಯ್ಟರ್ಸ್ ನಲ್ಲಿ ಇದ್ರಿಸ್ ಅಲಿ ಅನ್ನುವಂತ ಮತ್ತೊಬ್ಬ ಲೇಖಕ ಭಾರತ ಯುದ್ಧ ಸೋತಿದೆ ಅಂತ ಬರೆದಿದ್ದಾನೆ, ಬ್ಲೂಮ್ಬರ್ಗ್ UK ನಲ್ಲಿ ಕಮ್ರಾನ್ ಹೈದರ್ ಬರೆದಿದ್ದಾನೆ, ಮತ್ತು ವಾಷಿಂಗ್ಟನ್ ಪೋಸ್ಟರ್ಸ್ ಮತ್ತು ರಾಯ್ಟರ್ಸ್ ಗೆ ಸಯೀದ್ ಶಾ ಭಾರತ ಯುದ್ಧ ಸೋತಿದೆ, ಭಾರತದ 5 ವಿಮಾನಗಳು ಹೊಡೆತ ತಿಂದಿವೆ, ಭಾರತ ಸಾಕಷ್ಟು ನಷ್ಟವನ್ನು ಅನುಭವಿಸವೆ ಅಂತ ಬರೆದಿವೆ. ಇವರೆಲ್ಲರ ಮೂಲವನ್ನ ಗುರುತಿಸಿದ್ರೆ ಈ ಲೇಖಕರದ್ದು, ಇವರೆಲ್ಲರೂ ಎಲ್ಲಿಂದ ಬಂದವರು ಗೊತ್ತಾ? ಎಲ್ಲರೂ ಪಾಕಿಸ್ತಾನ ಮೂಲದವರು. ನಂಗೆ ಬಹಳ ಹೆಮ್ಮೆ ಏನ್ ಗೊತ್ತೇನು, ಪಾಕಿಸ್ತಾನದ ಒಬ್ಬ ವ್ಯಕ್ತಿ, ಒಬ್ಬ ಪತ್ರಕರ್ತ ಜಗತ್ತಿನ ಯಾವ ಮೂಲೆಯಲ್ಲಿದ್ರು ಒಂದು ಪಾಕಿಸ್ತಾನದ ಪರವಾಗಿರ್ತಾನೆ. ಭಾರತದ ಪತ್ರಕರ್ತ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇದ್ಕೊಂಡು ಭಾರತದ ವಿರುದ್ಧವಾಗಿ ಬರೀತಾನೆ. ಏನ್ ಹೇಳಬೇಕು ಇವರಿಗೆಲ್ಲ? ಫೈನ್, ನಾನು ಈ ಪತ್ರಕರ್ತರ ಬಗ್ಗೆ ಮಾತನಾಡೋದೇ ಇಲ್ಲ, ಬಿಡಿ. ಅವ್ರವ್ರ ದೇಶದವ್ರು ಅವ್ರವ್ರ ಬಗ್ಗೆ ಹೊಗಳ್ಕೊಳ್ಳೋದು ಸಹಜ. ಆದ್ರೆ ಭಾರತದ ಬಗ್ಗೆ ಯಾರ್ಯಾರು ಮಾತನಾಡಿದ್ದಾರೆ ಗೊತ್ತಾ ಮಿತ್ರ? ಮೈಕಲ್ ರೂಬಿನ್, ಪೆಂಟಗನ್ ನ ಎಕ್ಸ್ ಅಫಿಷಿಯಲ್ ಆಗಿರುವಂತ ಮೈಕಲ್ ರೂಬಿನ್, ಪಾಕಿಸ್ತಾನ ಬೆದರಿದ ನಾಯಿ ಅಂತೆ ಓಡೋಯ್ತು ಅಂತ ಬರೆದಿದ್ದ. ರಿಟೈರ್ಡ್ PF ಏರ್ ಮಾರ್ಷಲ್, ಅಂದ್ರೆ ಪಾಕಿಸ್ತಾನ ಏರ್ ಫೋರ್ಸ್ ನ ಏರ್ ಮಾರ್ಷಲ್ ಮಸೂದ್ ಅಖ್ತರ್ ಒಂದು ಇಂಟರ್ವ್ಯೂ ಕೊಡ್ತಾ ಹೇಳಿದ್ರು, ಅವರು ಭಾರತೀಯರು ಪಾಕಿಸ್ತಾನದ ಏರ್ ಬೇಸ್ ಮೇಲೆ ದಾಳಿ ಮಾಡಿ ನಮ್ಮ ಅವಾಕ್ಸ್ ನ ಒಂದು ವಿಮಾನವನ್ನ ಧ್ವಂಸಗೊಳಿಸಿದ್ರು ಅಂತ ಅವ್ರ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟರು. ಟಾಮ್ ಕೂಪರ್, ಆಸ್ಟ್ರಿಯಾದವನು, ಆತ ಯುದ್ಧಗಳ ವಿಚಾರಗಳ ಕುರಿತಂತೆ, ಡಿಫೆನ್ಸ್ ಅನಾಲಿಸಿಸ್ ಕುರಿತಂತೆ ತುಂಬಾ ವಿಶೇಷವಾದ ಲೇಖನ ಬರೀತಾನೆ. ಭಾರತದ ಕುರಿತಂತೆ ಕ್ರಿಟಿಕಲ್ ಆಗಿರ್ತಾನೆ. ನಾವು ಏರ್ ಸ್ಟ್ರೈಕ್ ಮಾಡಿದಾಗ ಅವನು ಬೈದಿದ್ದವನು ಅಂತ ಟಾಮ್ ಕೂಪರ್ ಬರೀತಾನೆ. ಇದು ಭಾರತಕ್ಕೆ ಆತನದೇ ಪದ, ಕ್ಲಿಯರ್ ಕಟ್ ವಿಕ್ಟರಿ. ಅವನೊಂದು ಇಂಟರ್ವ್ಯೂ ಕೊಟ್ಟು ಹೇಳ್ತಾನೆ, ಭಾರತದ ಒಬ್ಬ ಪತ್ರಕರ್ತರಿಗೆ ಏನ್ ಹೇಳ್ತಾನೆ ಗೊತ್ತಾ? ನಿಮಗೆ ನಿಮ್ ದೇಶದ ಸಾಮರ್ಥ್ಯ ಗೊತ್ತಿಲ್ಲ, ಇವತ್ತು ಭಾರತ ಜಗತ್ತಿನಾದ್ಯಂತ ಸೂಪರ್ ಪವರ್ ಆಗ್ಬಿಟ್ಟಿದೆ, ಮಿಲಿಟರಿ ಸೂಪರ್ ಪವರ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ, ನಿಮ್ಗೆ ನಿಮ್ ಸ್ಟ್ರೆಂತ್ ಗೊತ್ತಿಲ್ಲ ಅಂತ ಆತ ನಮ್ ಬಗ್ಗೆ ನಮಗೆ ಒಂದು ಟಿವಿ ಇಂಟರ್ವ್ಯೂ ನಲ್ಲಿ ಹೇಳ್ತಾನೆ. ಇದು ಟಾಮ್ ಕೂಪರ್, ಆಸ್ಟ್ರಿಯಾದಿಂದ. ಜಾನ್ ಸ್ಪೆನ್ಸರ್, ಅರ್ಬನ್ ವಾರ್ಫೇರ್ ಸ್ಟಡೀಸ್ ನಲ್ಲಿ US ನಲ್ಲಿ ಪ್ರಮುಖನಾಗಿರುವಂತವನು, US ನಲ್ಲಿ ಅದ್ರ ಬಗ್ಗೆ ವಿಶೇಷವಾದ ಅಧ್ಯಯನ ನಡೆಸಿರುವಂತ ಜಾನ್ ಸ್ಪೆನ್ಸರ್ ಹೇಳ್ತಾನೆ, ಅವ್ನ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ? ಜಸ್ಟ್ 4 days of calibrated action, India achieved a massive victory. 4 ದಿನಗಳಲ್ಲಿ ಕ್ಯಾಲಿಬ್ರೇಟೆಡ್ ಆಕ್ಷನ್ ನಿಂದ ಭಾರತ ಮ್ಯಾಸಿವ್ ವಿಕ್ಟರಿ ಪಡ್ಕೊಳ್ತು ಅಂತ ಜಾನ್ ಸ್ಪೆನ್ಸರ್ ಹೇಳ್ತಾನೆ. ಮೈಕಲ್ ವಾಲ್ಟರ್ಸನ್, ಸ್ವೀಡಿಷ್ ನ ಆರ್ಮ್ಡ್ ಫೋರ್ಸಸ್ ಮತ್ತು ಏರ್ ಡಿಫೆನ್ಸ್ ನ ಆಫೀಸರ್ ಆಗಿರುವಂತ ಮೈಕಲ್
ವಾಲ್ಟರ್ಸನ್ ಹೇಳ್ತಾನೆ, ಸುಪೀರಿಯರ್ ಇಂಡಿಯನ್ ಏರ್ ಡಿಫೆನ್ಸ್. ಭಾರತದ ಏರ್ ಡಿಫೆನ್ಸ್ ಹೆಂಗಿತ್ತು ಅಂತಂದ್ರೆ ಅದು ಒಂದು ಚೂರು ನಷ್ಟ ಮಾಡ್ಕೊಳ್ಳಿಲ್ಲ. ಆದ್ರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಎಷ್ಟು ವೀಕ್ ಆಗಿತ್ತು ಅಂತಂದ್ರೆ ಅದು ಸಾಕಷ್ಟು ನಷ್ಟವನ್ನ ಮಾಡ್ಕೊಳ್ತು ಅಂತ ಹೇಳ್ತಾನೆ. ಇದರ ಅರ್ಥ ಏನು ಅಂತಂದ್ರೆ ಪಾಕಿಸ್ತಾನದ ಪತ್ರಕರ್ತರೆಲ್ಲ ಪಾಕಿಸ್ತಾನವನ್ನ ಹೊಗಳ್ತಾ ಇದ್ದಾರೆ, ಆದ್ರೆ ಜಗತ್ತಿನ ಎಲ್ಲ ಪತ್ರಕರ್ತರು ಭಾರತವನ್ನ ಅತ್ಯದ್ಭುತವಾಗಿ ಗೆದ್ದಿತು ಅಂತ ನಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್. ನನ್ನ ದೇಶ ಇವತ್ತು ಜಗತ್ತಿನ ಮುಂದೆ ಎದೆ ಎತ್ತಿ ನಿಂತುಕೊಳ್ಳುವಂತಾಗಿದೆ ಅಂತ. ಮುಂದೇನು ಇಷ್ಟೆಲ್ಲ ಆದ್ಮೇಲೆ ಏನು, ಆಪರೇಷನ್ ಸಿಂಧೂರ್ 3.0 ಇಲ್ಲಿಂದ ಶುರುವಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಮಿತ್ರ, ನಾವು ಬ್ರಹ್ಮೋಸನ ಜಗತ್ತಿಗೆ ತೋರಿಸಿದ್ದೀವಲ್ಲ ನಮ್ಮ ಸಾಮರ್ಥ್ಯ ಏನು ಅಂತ. ಈಗ ಜಗತ್ತಿನ 17 ರಾಷ್ಟ್ರಗಳು ನಮಗೆ ಬ್ರಹ್ಮೋಸ್ ಬೇಕು ಅಂತ ಕೇಳ್ಕೊಂಡಿವೆ. ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ. ಇದರಲ್ಲಿ ಸೌದಿ ಅರೇಬಿಯಾ ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ, ಸಿಂಗಪುರ್ ಇದೆ ಮತ್ತು ಸೌತ್ ಆಫ್ರಿಕಾ ತರದ ಪ್ರಮುಖ ರಾಷ್ಟ್ರಗಳು ಸೇರಿದಂತೆ 17 ರಾಷ್ಟ್ರಗಳು ನಮಗೆ ಬ್ರಹ್ಮೋಸ್ ಬೇಕು ಅಂತ ಕೇಳ್ಕೊಂಡಿವೆ. ಲಾಕ್ಹೀಡ್ ಮಾರ್ಟಿನ್ ಅನ್ನುವಂತ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವಂತ ಕಂಪನಿ ಅದು ಭಾರತದ ಕುರಿತಂತೆ ಮಾತನಾಡ್ತಾ ಹೇಳಿದೆ, ನಾವು C-130J ವಿಮಾನದ ವಿಂಗ್ಸ್ ಗಳನ್ನ ಭಾರತದಲ್ಲಿ ತಯಾರಿಸ್ತಾ ಇದ್ದೀವಿ. 96% ಅಲ್ಲೇ ತಯಾರಾಗುತ್ತೆ. ಭಾರತದ ಕ್ವಾಲಿಟಿ ಅತ್ಯದ್ಭುತವಾಗಿದೆ ಅಂತ ಲಾಕ್ಹೀಡ್ ಮಾರ್ಟಿನ್ ನಮ್ಮನ್ನ ಶಭಾಷ್ ಅಂತ ಹೇಳಿದೆ. 2030 ವೇಳೆಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ ನಾನು ಹೇಳ್ತಾ ಇದ್ದೀನಿ. 2030 ವೇಳೆಗೆ ಡ್ರೋನ್ ಮಾರ್ಕೆಟ್ $11 ಬಿಲಿಯನ್ ದಾಟುತ್ತೆ ಅಂತ ಹೇಳ್ತಾ ಇದ್ದಾರೆ. 2030 ವೇಳೆಗೆ $11 ಬಿಲಿಯನ್ ಆಗುತ್ತೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಡ್ರೋನ್ ಗಳನ್ನ ತಯಾರು ಮಾಡುವ 550 ಕಂಪನಿಗಳಿರ್ತವೆ. ಸಾವಿರಾರು ಜನ ಡ್ರೋನ್ ಪೈಲಟ್ಸ್ ಇರ್ತಾರೆ. ಆ ಡ್ರೋನ್ ಗಳನ್ನ ಯುದ್ಧದಲ್ಲಿ ಹ್ಯಾಂಡಲ್ ಮಾಡೋದ್ರ ಕುರಿತಂತೆ ಟ್ರೈನಿಂಗ್ ಪಡ್ಕೊಂಡಿರುವಂತ ಸಾವಿರಾರು ಜನ ಇರ್ತಾರೆ. 2030 ವೇಳೆಗೆ ಭಾರತದ ಈ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ 50,000 ಕೋಟಿ ರೂಪಾಯಿ ದಾಟಿರುತ್ತೆ ಅಂತ ಒಂದು ಅಂದಾಜಿದೆ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 2,000 ಕೋಟಿ ರೂಪಾಯಿದು ನಮ್ದು ಎಕ್ಸ್ಪೋರ್ಟ್ ಇರಲಿಲ್ಲ. ಇವತ್ತು ಹೆಚ್ಚು ಕಡಿಮೆ 25,000 ಕೋಟಿ ರೂಪಾಯಿ ಇದೆ. ಆದ್ರೆ ಇವತ್ತು ಈ ಬಾರಿ ಯುದ್ಧ ಆದ ನಂತರ ಜಗತ್ತೆಲ್ಲ ನಮ್ ಶಸ್ತ್ರಾಸ್ತ್ರಗಳನ್ನು ಕೊಂಡ್ಕೊಳ್ಳಿಕ್ಕೆ ಲೈನ್ ನಿಂತಿದೆಯಲ್ಲ, 2030 ವೇಳೆಗೆ ಇದು ಡಬಲ್ ಆಗಿ 50,000 ಕೋಟಿ ರೂಪಾಯಿ ಹೋಗುತ್ತೆ. ಮತ್ತು ಒಂದು ಪ್ರೊಜೆಕ್ಷನ್ ಹೇಳ್ತಾ ಇದೆ 2050 ವೇಳೆಗೆ ಜಗತ್ತಿನ ಅತಿ ದೊಡ್ಡ ಶಸ್ತ್ರಾಸ್ತ್ರ ಎಕ್ಸ್ಪೋರ್ಟರ್ ಅದು ಭಾರತ ಆಗಿರುತ್ತೆ ಅಂತ. ಮಿತ್ರೆ, ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಶಸ್ತ್ರಾಸ್ತ್ರಗಳ ಇಂಪೋರ್ಟರ್ ಭಾರತ ಆಗಿದೆ. ಆದ್ರೆ ಇನ್ನು ಮುಂದೆ ಅದು ಎಕ್ಸ್ಪೋರ್ಟರ್ ಆಗಿ ನಿರ್ಮಾಣಗೊಳ್ಳುತ್ತೆ ಅನ್ನೋದು ಬಹಳ ವಿಶೇಷವಾದ ಸಂಗತಿ. ಯಾವ ರಾಹುಲ್ ಗಾಂಧಿ ಆತ ಭಾರತೀಯರಿಗೆ ಡ್ರೋನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ನೋ, ಜಗತ್ತಿನ ಡ್ರೋನ್ ಮಾರ್ಕೆಟ್ ಅನ್ನ ಭಾರತ ರೂಲ್ ಮಾಡುವಂತ ದಿನ ಬಹಳ ದೂರ ಇಲ್ಲ. ಬರೆದಿಟ್ಕೊಳ್ಳಿ, ಭಾರತ ಈ ತರದೊಂದು ಸಾಧನೆ ಮಾಡ್ಲಿಕ್ಕಿದೆ ಅಂತ. ಡ್ರೋನ್ ಗಳ ಬಗ್ಗೆ ಹೇಳುವಾಗ ನನಗನ್ಸುತ್ತೆ ಐಡಿಯಾ ಫೋರ್ಜ್ ಅನ್ನುವ ಭಾರತದ ಕಂಪನಿ ನೇತ್ರ 5 ಅನ್ನುವಂತ ಡ್ರೋನ್ ಗಳ ಪ್ರದರ್ಶನ ಮಾಡ್ತಾ ಇದ್ರೆ ವಿಶೇಷ ಏನ್ ಗೊತ್ತಾ, ಬೇರೆ ಎಲ್ಲಾ ಡ್ರೋನ್ ಗಳಿಗೂ GPS ಕನೆಕ್ಷನ್ ಬೇಕು ಹೋಗಿ ಅಟ್ಯಾಕ್ ಮಾಡ್ಲಿಕ್ಕೆ. ಆದ್ರೆ ನೇತ್ರ 5ಗೆ GPS ಕನೆಕ್ಷನ್ ಇಲ್ಲದೆ ಹೋದ್ರೂ ಸರ್ವೇಲೆನ್ಸ್ ಮಾಡಿ ವಾಪಸ್ ಬರಬಹುದಾಗಿರುವಂತ ಸಾಮರ್ಥ್ಯ ನೇತ್ರ 5 ಇದೆ. ಶಾರಂಗ್ ಶಕ್ತಿ ನಾನು ನೋಡ್ತಾ ಇದ್ದೆ, ಚಿಕ್ಕ ಹುಡುಗರು, ಪ್ರಾಬಬ್ಲಿ 20-22 ಹುಡುಗರು, ಅವ್ರು 4-6 ಜನ ಸೇರಿಕೊಂಡು ಶಾರಂಗ್ ಶಕ್ತಿ ಅಂತ ಒಂದು ಡ್ರೋನ್ ನಿರ್ಮಾಣ ಮಾಡಿದ್ದಾರೆ. ಆ ಡ್ರೋನ್ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡಿದ್ದಾರೆ. ಎದುರುಗಡೆಯಿಂದ ಒಂದು ಡ್ರೋನ್ ಬರುತ್ತೆ ಅಂತಂದ್ರೆ ಈ ಡ್ರೋನ್ ಅದನ್ನ ಲಾಕ್ ಮಾಡಿಕೊಂಡು ಅದನ್ನ ಹೋಗಿ ಅಟ್ಯಾಕ್ ಮಾಡಿ ಬರುವಂತ ಒಂದು ಡ್ರೋನ್ ಅನ್ನ ಸಿದ್ಧಗೊಳಿಸಿದ್ದಾರೆ. ಪ್ರಾಬಬ್ಲಿ ಭಾರತ ಸರ್ಕಾರ ಅದನ್ನ ತಮ್ಮ ಸೇನೆಗೆ ಸೇರಿಸಿಕೊಳ್ಳಬಹುದಾಗಿರುವಂತ ಸಾಧ್ಯತೆಗಳು ಬಹಳ ಇವೆ. ಭಾರ್ಗವಾಸ್ತ್ರಗಳನ್ನ ನಾವು ಡಿಸೈನ್ ಮಾಡ್ತಿದೀವಿ. ಡ್ರೋನ್ ವರ್ಲ್ಡ್ ನಲ್ಲಿ ಭಾರತ ಯಾವತ್ತೂ ಅಂದುಕೊಳ್ಳದೆ ಇರುವಷ್ಟು ಮುನ್ನುಗ್ಗಲಿಕ್ಕಿದೆ. ಮಿತ್ರ, ಯಾವತ್ತು ಯುದ್ಧ ಆಗುತ್ತೋ ಆ ಯುದ್ಧದೊಂದಿಗೆ ಬರೀ ಯುದ್ಧ ಮಾತ್ರ ನೋಡಬೇಡಿ, ಆ ಯುದ್ಧದೊಂದಿಗೆ ಇಡೀ ಒಂದು ದೇಶದ ಎಕಾನಮಿ ಡೆವಲಪ್ ಆಗುತ್ತೆ. ಯುದ್ಧ ಆಗಬಾರದು ನಿಜ, ಆದ್ರೆ ಜಗತ್ತೆಲ್ಲ ಇದಕ್ಕೆ ಹಾತೊರಿತಾ ಇರುವಾಗ ಭಾರತದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಈಗ ಡೆವಲಪ್ ಆಗ್ತಾ ಇರುವಂತ ರೀತಿ ಇದೆಯಲ್ಲ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಮೆರಿಕಕ್ಕೆ ಟೆನ್ಷನ್ ಇರೋದು ಇಲ್ಲೇ. ನಾನು ನಿಮ್ಗೆ ಈ ಮಾತನ್ನ ತುಂಬಾ ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಮೆರಿಕಕ್ಕೆ ಎಂತ ಉರಿ ಅಂತಂದ್ರೆ, ಅಮೆರಿಕಾದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ನಮ್ದು ಹೇಗೆ S-400 ಇದೆಯೋ ಅವ್ರ ಹತ್ರ ಪೇಟ್ರಿಯಟ್ ಸಿಸ್ಟಮ್ಗಳಿವೆ. ಈ ಪೇಟ್ರಿಯಟ್ ಸಿಸ್ಟಮ್ ಒಂದು ಪೇಟ್ರಿಯಟ್ ಸಿಸ್ಟಮ್ಗೆ $2 ಬಿಲಿಯನ್ ಆಗುತ್ತೆ. ಹೆಚ್ಚು ಕಡಿಮೆ 16,000 ಕೋಟಿ ರೂಪಾಯಿ ಆಗುತ್ತೆ. 16,000 ಕೋಟಿ ರೂಪಾಯಿಯ ಈ ಒಂದೊಂದು ಯೂನಿಟ್ ಅನ್ನ ಅವರು ಉಕ್ರೇನ್ಗೆ ಮಾರಾಟ ಮಾಡಿದ್ದಾರೆ. ಉಕ್ರೇನ್ಗೆ ಅದಾಗ್ಲೇ ಒಂದು ಅಂದಾಜಿನ ಪ್ರಕಾರ ಅವರು ನ್ಯಾಟೋದ ಫೋರ್ಸ್ ಜೊತೆಗೆ ಸೇರಿ 8-10 ಈ ತರದ ಪೇಟ್ರಿಯಟ್ ಸಿಸ್ಟಮ್ಗಳನ್ನು ಕೊಟ್ಟಿದ್ದಾರೆ. ಉಕ್ರೇನ್ ಇನ್ನು 15 ಈ ತರದ ಪೇಟ್ರಿಯಟ್ ಸಿಸ್ಟಮ್ಗಳು ಬೇಕು ಅಂತ ಕೇಳ್ಕೊಂಡಿದೆ. ಅದು ಹೆಚ್ಚು ಕಡಿಮೆ $30 ಬಿಲಿಯನ್ ನಷ್ಟು ಆದಾಯ ಅವರಿಗಿದೆ. ಆದರೆ $30 ಬಿಲಿಯನ್ ಆದಾಯ ಸುಲಭ ಅಲ್ಲ. ಯಾಕೆ ಅಂತಂದ್ರೆ ಈಗ S-400 ನ ಸಾಮರ್ಥ್ಯ ಏನು ಅಂತ ಗೊತ್ತಾಗಿದೆ ಮತ್ತು ಅತ್ಯಂತ ಸುಲಭಕ್ಕೆ ಬಳಸಬಹುದಾಗಿರುವಂತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಸಾಮರ್ಥ್ಯ ಏನು ಅಂತ ಗೊತ್ತಾಗಿರೋದ್ರಿಂದ
ಪೇಟ್ರಿಯಟ್ಗೆ ಸುಲಭ ಇಲ್ಲ. ಪೇಟ್ರಿಯಟ್ ಅನ್ನ ತಯಾರು ಮಾಡುವಂತ ರಾಯ್ಥೀನ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಅವರು ಎಷ್ಟು ಪ್ರೆಷರ್ ಹಾಕಿರ್ಬೋದು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮಿತ್ರ, ಇವೆಲ್ಲದರ ನಡುವೆ ಭಾರತೀಯ ಸೈನಿಕರ, ಭಾರತದ ಯುದ್ಧ ಕೌಶಲ್ಯ ಎಷ್ಟು ಎಕ್ಸೆಂಪ್ಲರಿ ಆಗಿತ್ತು ಅಂತಂದ್ರೆ, ಫೋರ್ಸಸ್, ನಮ್ಮ ಎಲ್ಲ ಸೈನ್ಯಗಳ ಕೋಆರ್ಡಿನೇಷನ್. ಒಂದ್ ಕಾಲ ಇತ್ತು ಭಾರತದಲ್ಲಿ ನೌಕಾಸೇನೆ, ವಾಯುಸೇನೆ ಮತ್ತು ಭೂಸೇನೆ ನಡುವೆ ಕೋಆರ್ಡಿನೇಷನ್ ಇಲ್ಲದೆ ತುಂಬಾ ಒದ್ದಾಡಬೇಕಾದಂತ ಸ್ಥಿತಿ ಬರ್ತಾ ಇತ್ತು. ಇನ್ಫ್ಯಾಕ್ಟ್ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಈ ಕಿರಿಕಿರಿ ಇತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಭಾರತದ ಮೂರು ಸೇನೆಯ ಕೋಆರ್ಡಿನೇಷನ್ ಹೇಗಿತ್ತು ಅಂತಂದ್ರೆ, ಮೂರು ಸೇನೆ ಒಂದೇ ಸೇನೆಯಾಗಿ ಯುದ್ಧ ನಡೆಸಿದಂತ ಅಪರೂಪದ ಯುದ್ಧ ಅಂತ ನನಗನ್ಸುತ್ತೆ. ಮತ್ತು ಪ್ರೆಸಿಷನ್ ಅಟ್ಯಾಕ್ ಇತ್ತಲ್ಲ, ಇದನ್ನ ಜಗತ್ತು ಹೊಗಳಿದೆ. ಪಾಕಿಸ್ತಾನ ತುಂಬಾ ಟ್ರೈ ಮಾಡ್ತು, ನಮ್ಮ ಒಂದು ಬಾಂಬ್ ಜನವಸತಿ ಇರುವಂತ ಜಾಗದಲ್ಲಿ ಬೀಳಿ ಜನ ಸತ್ತಿರುವಂತ ದೃಶ್ಯವನ್ನ ಜಗತ್ತಿನ ಮುಂದೆ ಇಟ್ಕೊಂಡು ಭಾರತವನ್ನ ಜಗತ್ತು ಹೇಟ್ ಮಾಡುವಂತೆ ಮಾಡೋಣ, ಹೇಗೆ ಪ್ಯಾಲೆಸ್ತೈನ್ ಅಲ್ಲಿ ಆಗಿದ್ದನ್ನ ತೋರಿಸಿ ಇಡೀ ಜಗತ್ತು ಇಸ್ರೇಲ್ನ ವಿರುದ್ಧ ನಿಲ್ಲುವಂತೆ ಮಾಡಿದ್ಯೋ ಹಾಗೆ ಭಾರತದ ವಿರುದ್ಧ ನಿಲ್ಲಿಸುವಂತೆ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡಿದ್ರು. ಆದ್ರೆ ನಮ್ ಪ್ರಿಸಿಷನ್ ಅಟ್ಯಾಕ್ ಹೆಂಗಿತ್ತು ಅಂತಂದ್ರೆ, ಅವರು ಭಾವಲ್ಪುರದ ಮರ್ಕಜ್ನ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆ ಮರ್ಕಜ್ನ ಡೂಮ್ಗಳು ಹೋಗಿವೆ. ಇಡೀ ಮರ್ಕಸ್ ಒಳಗಿಂದ ಧ್ವಂಸಗೊಂಡಿದೆ. ಯಾವ ತರದ ಅಟ್ಯಾಕ್ ರೀ! ಪಕ್ಕದ ಮನೆಗಳ ಮೇಲೂ ಬೀಳದೆ ಯಾವ ಮರ್ಕಸ್ಗೆ ದಾಳಿ ಮಾಡಬೇಕೋ ಅದರ ಮೇಲೆ ದಾಳಿ ಮಾಡುವಂತ ಇಂಥ ಪ್ರಿಸಿಷನ್ ಅಟ್ಯಾಕ್ ಅನ್ನ ಜಗತ್ತು ಬಹಳ ಕಡಿಮೆ ಬಾರಿ ನೋಡುತ್ತೆ. ಯಾವುದೋ ಒಂದೋ ಎರಡೋ ದಾಳಿ ಸಾಧ್ಯವಾಗಬಹುದು, ಮಾಡಿರುವ ಅಷ್ಟು ದಾಳಿಯು ಪ್ರಿಸಿಷನ್ ಅಟ್ಯಾಕ್. ನಾವು ಏರ್ ಬೇಸಿನ ಮೇಲೆ ದಾಳಿ ಮಾಡ್ತೀವಿ, ಯಾವ ಏರ್ ಬೇಸಿನ ರನ್ವೇ ಹೋಗ್ಬೇಕು, ಯಾವ ಏರ್ ಬೇಸಿನ ಹ್ಯಾಂಗರ್ ಹೋಗ್ಬೇಕು, ಯಾವ ಏರ್ ಬೇಸ್ ನಲ್ಲಿ ಏನ್ ಧ್ವಂಸಗೊಳ್ಳಬೇಕು ಅದು ನೋಡ್ಕೊಂಡು ಅಟ್ಯಾಕ್ ಮಾಡುವಂತ ಸಾಮರ್ಥ್ಯ ಇದೆಯಲ್ಲ, ಇದು ಭಾರತದ ವಿಶೇಷವಾಗಿರುವಂತ ಸಾಮರ್ಥ್ಯ ಅಂತ ಅನ್ಸುತ್ತೆ. ಎರಡನೇದು, ಪೊಲಿಟಿಕಲ್ ಸಪೋರ್ಟ್ ಈ ಬಾರಿ ತುಂಬಾ ವಿಶೇಷವಾಗಿ ಸಿಕ್ಕಿದೆ. ಅದರಲ್ಲೂ ಕೆಲವರು ಮಾತನಾಡೋರು ಇರ್ತಾರೆ, ಪಕ್ಕಕ್ಕೆ ಬಿಡಿ. ಇನ್ನು ಫೈನಾನ್ಷಿಯಲ್ ಬ್ಯಾಕಪ್ ಹೆಂಗಿದೆ ಅಂತಂದ್ರೆ, ಸುಮ್ನೆ ಯಾರ್ಯಾರಿಗೆ ಕಾರ್ಗಿಲ್ ಯುದ್ಧ ನೆನಪಿದೆಯೋ ಅವ್ರಿಗೆ ಗೊತ್ತಿರುತ್ತೆ. ಕಾರ್ಗಿಲ್ ಯುದ್ಧ ನಡೆಯುವಾಗ ಬೀದಿ ಬೀದಿಯಲ್ಲಿ ಹಣ ಸಂಗ್ರಹ ಮಾಡ್ತಾ ಇದ್ವಿ. ಸೈನಿಕರ ಕಲ್ಯಾಣ ನಿಧಿಗೆ ಹಣ ಕೊಡಿ, ಸೈನಿಕರಿಗೆ ಹಣ ಕೊಡಿ, ಸೈನ್ಯಕ್ಕೆ ಹಣ ಕೊಡಿ. ಯಾರಾದ್ರೂ ಬಂದ್ರೇನು ಹಂಗೆ? ದುಡ್ಡು ಬೇಕಾಗಿರಲಿಲ್ಲ ಮಿತ್ರರೇ. ಈ ದೇಶ ಇವತ್ತು ಎಷ್ಟು ಶ್ರೀಮಂತವಾಗಿದೆ ಅಂತಂದ್ರೆ, ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. 5ನೇದು ಅಂತಿದ್ವಲ್ಲ, ಯುದ್ಧದ ನಡುವೆ 4ನೇ ಶ್ರೀಮಂತ ರಾಷ್ಟ್ರವಾಗ್ಬಿಟ್ಟಿದೀವಿ. ಫೈನಾನ್ಷಿಯಲ್ ಬ್ಯಾಕಪ್ ಸಖತ್ತಾಗಿದೆ. ಯುದ್ಧ ನಡೆದಾಗ ಯಾವ್ದಾದ್ರು ದೇಶದಲ್ಲಿ ಪೆಟ್ರೋಲ್ ಪ್ರೈಸ್, ಡೀಸೆಲ್ ಪ್ರೈಸ್ ಹೈಕ್ ಆಗಬೇಕು, ನನ್ನ ದೇಶದಲ್ಲಿ ಏನೂ ಆಗ್ಲಿಲ್ಲ. ಭಾರತ 4 ದಿನಗಳಲ್ಲಿ ಈ ಯುದ್ಧವನ್ನು ಮುಗಿಸಿ ಇಡೀ ದೇಶವನ್ನ ನೆಮ್ಮದಿಯ ವಾತಾವರಣಕ್ಕೆ ತಳ್ತಲ್ಲ, ಇದು ಬಹಳ ವಿಶೇಷವಾದ್ದು. ಎಲ್ಲಕ್ಕಿಂತ ಹೆಚ್ಚು ಜಗತ್ತನ್ನ ಮ್ಯಾನೇಜ್ ಮಾಡಿದ ರೀತಿ ಇದೆಯಲ್ಲ, ಬಹಳ ವಿಶೇಷ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧದಲ್ಲಿ ಜಗತ್ತು ಡಿವೈಡ್ ಆಗಿದೆ. ಪ್ಯಾಲೆಸ್ತೈನ್ ನ ಪರವಾಗಿ ಅನೇಕರಿದ್ದಾರೆ, ಇಸ್ರೇಲ್ ನ ಪರವಾಗಿ ಕಡಿಮೆ. ಆದ್ರೆ ಈ ಒಟ್ಟಾರೆ ಯುದ್ಧ ಮುಗಿತಲ್ಲ 4 ದಿನಗಳಲ್ಲಿ, ಪಾಕಿಸ್ತಾನದ ಪರವಾಗಿರುವಂತವ್ರು ಎಷ್ಟು ಜನ ತೋರಿಸಿ? ಒಂದು ಟರ್ಕಿ, ಒಂದು ಅಜರ್ಬೈಜಾನ್, ಒಂದು ಚೀನಾ ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಇರುವಂತಹ ಸಣ್ಣ ಪುಟ್ಟ ರಾಷ್ಟ್ರಗಳು ಪಾಕಿಸ್ತಾನದ ಸಪೋರ್ಟಿಗೆ ಬಿಟ್ರೆ, ಇಡೀ ಜಗತ್ತು ಇಂಗ್ಲೆಂಡಿನ ಸಂಸತ್ತಿನಲ್ಲಿ ಭಾರತದ ಪರವಾಗಿರುವಂತಹ ಚರ್ಚೆಗಳು ನಡೆದವು. ಅಮೆರಿಕಾದಲ್ಲಿ ಭಾರತದ ಪರವಾಗಿರುವ ಚರ್ಚೆಗಳು ನಡೆದವು. ಯುರೋಪಿನ ಎಲ್ಲ ರಾಷ್ಟ್ರಗಳು ಭಾರತದ ಪರವಾಗಿ ಮಾತನಾಡ್ತಾ ಇವೆ. ಯಾಕೆಂದ್ರೆ ಭಾರತ ಪ್ರಿಸಿಷನ್ ಅಟ್ಯಾಕ್ ಮಾಡ್ತು, ಜನರನ್ನ ಕೊಂದಿಲ್ಲ ಅನ್ನುವಂತ ಈ ಗೌರವ. ಜೊತೆಗೆ ಈ ದೇಶ ಮ್ಯಾನೇಜ್ ಮಾಡಿದ ರೀತಿ ಇದೆಯಲ್ಲ, ಪ್ರತಿ ಯುದ್ಧ ಆದ ನಂತರ ಪ್ರತಿ ದಿನವೂ ಬ್ರೀಫ್ ಮಾಡ್ತಾ ಇದ್ದ ರೀತಿ, ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದ ರೀತಿ, ಅದ್ಭುತವಾದ ಮ್ಯಾನೇಜ್ಮೆಂಟ್ ಆಗಿತ್ತು ಅಂತ ನನ್ಗೆ ಅನ್ನಿಸ್ತಾ ಇದೆ. ನಾನು ಡಿಫೆನ್ಸ್ ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅನ್ನ ಕಳೆದ 7-8 ವರ್ಷಗಳಿಂದ ನಾನು ಗಮನಿಸ್ಕೊಂಡು ಬರ್ತಿದ್ದೀನಿ. 2006 ಅಲ್ಲಿ ಶುರುವಾಗಿದ್ದ ವೆಬ್ಸೈಟ್. ಆ ವೆಬ್ಸೈಟ್ ಅಲ್ಲಿ ಒಂದು ಸ್ಟೋರಿ ಬಂದಿದೆ, ಇಂಟ್ರೆಸ್ಟಿಂಗ್ ಸ್ಟೋರಿ. ಹೇಗೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಫೇಲ್ ಆಯ್ತು ಅಂತ ಕೇಳಿದ್ರೆ ಅವ್ರು ಏನ್ ಬರೀತಾರೆ ಗೊತ್ತಾ? ಅದರಲ್ಲಿ ಗೊತ್ತಿಲ್ಲ, ಈ ಕುರಿತಂತೆ ಇನ್ನೂ ಹೆಚ್ಚಿನ ವಿಚಾರಗಳು ಬರೋ ದಿನಗಳಲ್ಲಿ ಬರಬೇಕು. ಅವ್ರು ಹೇಳ್ತಾರೆ, ನಮ್ ಡ್ರೋನ್ಗಳನ್ನ ಸುಖೋಯ್ ತರದ ಮ್ಯಾನೋವರಿಂಗ್ ಮಾಡಿಸಿ, MiG-29 ತರದ ಮ್ಯಾನೋವರಿಂಗ್ ಮಾಡಿಸಿ, ಆ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಸುಖೋಯ್ ಬರ್ತಿದೆ, ಮಿಗ್ ಬರ್ತಾ ಇದೆ ಅಂತ ಭ್ರಮೆಯನ್ನು ಹುಟ್ಟಿಸಿ, ಅದು ತಕ್ಕಂತೆ ಅವ್ರು ಅಟ್ಯಾಕ್ ಮಾಡ್ಲಿಕ್ಕೆ ಸಿದ್ಧಗೊಂಡಾಗ ಉಳಿದೆಲ್ಲ ಕೋಆರ್ಡಿನೇಟ್ಗಳ ಮೂಲಕ ಎಲ್ಲಿಂದ ಅಟ್ಯಾಕ್ ನಡೀತಿದೆ, ಎಲ್ಲಿಂದ ಅವರು ಇದನ್ನ ಏರ್ ಡಿಫೆನ್ಸ್ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ, ಆ ಕೋಆರ್ಡಿನೇಟ್ ತಗೊಂಡು ನೆಕ್ಸ್ಟ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅದನ್ನು ಉಪಯೋಗಿಸ್ಕೊಂಡ್ವಿ ಅನ್ನೋದನ್ನು ಓದಿದಾಗ ರೋಮಾಂಚನ ಅನಿಸ್ತಾ ಇತ್ತು. ನಂಗನ್ಸುತ್ತೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಈ ತರದೊಂದು ಪ್ರಯತ್ನ ಮಾಡಿರ್ಲಿಕ್ಕಿಲ್ಲ. ಮಿತ್ರ, ಭಾರತ ಅದಕ್ಕೆ ಸಾಮಾನ್ಯವಾದ ರಾಷ್ಟ್ರ ಅಲ್ಲ ಅಂತ ಹೇಳೋದು. ನಾನು ಎಲ್ಲ ಯುದ್ಧದ ಬಗ್ಗೆ ಮಾತಾಡ್ತಿದ್ದೀನಿ, ಆದ್ರೆ ಈ ಯುದ್ಧದ ನಡುವೆ ನಾವು ಮರ್ತೋಗಿರುವಂತ ಕೆಲವು ಸಂಗತಿ ಇದೆ. ಒಂದೇ ಒಂದು ಸಂಗತಿ ನಿಮಗೂ ಆಶ್ಚರ್ಯ ಅನಿಸಬಹುದಾಗಿರುವಂತ ಸಂಗತಿ ಹೇಳ್ತೀನಿ. 2004-05 ವೇಳೆಗೆ ಪಾಕಿಸ್ತಾನದ ಟೋಟಲ್ GDP ಎಕಾನಮಿ $132 ಬಿಲಿಯನ್ ನಷ್ಟಿತ್ತು. $132 ಬಿಲಿಯನ್. ಈ $132 ಬಿಲಿಯನ್ ಅಂದ್ರೆ ಎಷ್ಟು ಗೊತ್ತಾ? ಇದರ 69% GDP ಅಥವಾ ನಾವು ಸ್ಟೇಟ್ GDP ಅಂತ ಏನ್ ಕರಿತೀವೋ ಅದು ಮಹಾರಾಷ್ಟ್ರದಿತ್ತು. ಮತ್ತು ನೀವು ತಮಿಳುನಾಡಿನ ಕೇಳಿದ್ರೆ ಅದು 32% ಇತ್ತು ಪಾಕಿಸ್ತಾನದ್ದು. ಆದ್ರೆ ಇವತ್ತೇನಾಗಿದೆ ಗೊತ್ತಾ? ನರೇಂದ್ರ ಮೋದಿ ಅವರು ಭಾರತವನ್ನು ಹೆಂಗ್ ಕಟ್ಟಿದ್ದಾರೆ ಅಂತಂದ್ರೆ, ತಮಿಳುನಾಡಿನ ಸ್ಟೇಟ್ GDP, ಅದರ GDP
ಪಾಕಿಸ್ತಾನದ GDP ಈಕ್ವಲ್ ಆಗಿದೆ ಮತ್ತು ಪಾಕಿಸ್ತಾನದ ಇವತ್ತಿನ GDP ಮಹಾರಾಷ್ಟ್ರದ GDPಯ 69%ಗೆ ಬಂದಿದೆ. ನನ್ನ ಒಂದು ರಾಜ್ಯಕ್ಕೆ ಸಮನಿಲ್ಲದ ಪಾಕಿಸ್ತಾನ ಇವತ್ತು ಎಷ್ಟು ಮಾತನಾಡ್ಲಿಕ್ಕೆ ನಿಂತ್ಕೊಳ್ಳುತ್ತೆ ಅಂತಂದ್ರೆ ಯೋಚನೆ ಮಾಡಿ, ಪಾಕಿಸ್ತಾನವನ್ನ ಹೆಂಗೆ ಮೂಲೆಗೆ ತಳ್ಳಿಟ್ಟಿದೀವಿ ಅಂತ. 2024-25 ಅಂದ್ರೆ ಈ ವರ್ಷ ಭಾರತದ ಒಟ್ಟಾರೆ ಎಕ್ಸ್ಪೋರ್ಟ್ $825 ಬಿಲಿಯನ್ ಗಳಷ್ಟಾಗಿದೆ. ಇದು ಇದುವರೆಗಿನ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದೆ. ಯುದ್ಧದ ಹೊತ್ತಲ್ಲಿ ಮಾಡಿರುವಂತ ಕೆಲಸ ಇದು. ಮಿತ್ರ, ಇನ್ನೊಂದು ಸಂತೋಷದ ಸಂಗತಿ ಏನ್ ಗೊತ್ತಾ? ನಮ್ಮ ಇಸ್ರೋ ಸರ್ವೈಲೆನ್ಸ್ ಕ್ಯಾಮ್ರಾಗಳನ್ನ ಅದನ್ನ ಡೆವಲಪ್ ಮಾಡ್ಲಿಕ್ಕೋಸ್ಕರ ಅಥವಾ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಒಂದು ಸ್ಪೈಸ್ ಸ್ಯಾಟಲೈಟ್ ಗಳನ್ನ ಬಿಡಬೇಕು ಅಂತ ಅನ್ಕೊಳ್ತಿದೆ. ಅದಕ್ಕೆ ಪೂರಕವಾಗಿ ತನ್ನ 101ನೇ ರಾಕೆಟ್ ನ ಬರುವ ಭಾನುವಾರ ಅದು ಹಾರಿಸ್ಲಿಕ್ಕಿದೆ. ಎಷ್ಟು ಒಳ್ಳೆ ಸುದ್ದಿಗಳನ್ನು ಕೊಡ್ಲಿ. ಯುದ್ಧ ನಡೀತಾ ಇರುವಾಗ ಕೆಟ್ಟ ಸುದ್ದಿಗಳು ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡ್ರೆ, ಭಾರತ ಒಳ್ಳೆ ಸುದ್ದಿಗಳ ಮೇಲೆ ಒಳ್ಳೆ ಸುದ್ದಿ ಕೊಡ್ತಾನೆ ಇದೆ. ಬೈ ದ ವೇ, ನಾನು ಹೇಳೋದ್ ಮರ್ತಿದ್ದೆ ನಿಮಗೆ, ಉತ್ತರ ಪ್ರದೇಶದಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರಿಗೆ ನಮ್ಮ ಕ್ಯಾಬಿನೆಟ್ ಅನುಮತಿ ಕೊಟ್ಟಿದೆ. ಇನ್ನೊಂದು ಇಂಡಸ್ಟ್ರಿ ಹಾಕ್ಲಿಕ್ಕೆ ಅನುಮತಿ ಕೊಟ್ಟಿದೆ. ಅದಕ್ಕೋಸ್ಕರ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ಎತ್ತಿಟ್ಟಿದೆ. ಹಾಗೆ ಮೊನ್ನೆ ವೈಷ್ಣವಿ ಅವರು ಒಂದು ಟ್ವೀಟ್ ಮಾಡಿದರೆ, ಅವರು ಹೇಳಿದ್ದಾರೆ 3 ನ್ಯಾನೋಮೀಟರ್ ನ ಚಿಪ್ ಗಳನ್ನ ಭಾರತದಲ್ಲಿ ಡಿಸೈನ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಈ ತರದ ಸಾಧನೆಯನ್ನ ಭಾರತ ಮಾಡಿದೆ ಅಂತ. ಎಲ್ಲರೂ ಯುದ್ಧದ ಕರಾಳ ಸುದ್ದಿಯನ್ನ ಕೇಳಬೇಕು ಅಂತ ಅನ್ಕೊಂಡ್ರೆ, ಅದರ ನಡುವೆ ಭಾರತ ಸಾಧನೆಗಳ ಮೇಲೆ ಸಾಧನೆ ಮಾಡ್ತಾ ಇದೆಯಲ್ಲ, ಸಹಿಸ್ಕೊಳ್ಳೋದು ಹೆಂಗೆ? ಬಹಳ ಜನರಿಗೆ ಟೆನ್ಷನ್ ಆಗ್ತಿರೋದು ಅದೇ. ಎಲ್ಲರೂ ಅನ್ಕೊಂಡಿದ್ರು ಯುದ್ಧ ಶುರುವಾದ್ರೆ ಭಾರತ ವೀಕ್ ಆಗೋಗುತ್ತೆ ಅಂತ. ಆದ್ರೆ ಯುದ್ಧದ ನಡುವೆ ಭಾರತ ಹಿಂದೆಂದಿಗಿಂತಲೂ ಪ್ರಬಲವಾಗಿ ಎದ್ದು ಬಂದಿದೆ. ನಂಗೆ ಅನೇಕರು ಕೇಳ್ತಾರೆ, ಆಪರೇಷನ್ ಸಿಂಧೂರ್ 3.0 ಯಾವಾಗ ಅಂತ. ಶುರುವಾಗಿದೆ, ನಿಮ್ಗಿನ್ನೂ ಗೊತ್ತೇ ಆಗ್ಲಿಲ್ಲ ಅಂತ. ನರೇಂದ್ರ ಮೋದಿ ವರ್ಕಿಂಗ್ ಸ್ಟೈಲ್ ಅದು. ನೋಡ್ತಾ ನೋಡ್ತಾ ಹೋಗಿ. ಆದ್ರೆ ಸುಲಭ ಇಲ್ಲ ಮಿತ್ರರೇ. ಪಾಕಿಸ್ತಾನಕ್ಕೆ ತಕ್ಷಣಕ್ಕೆ ಜೀವ ತಂದುಕೊಳ್ಳುವಂತ ಏಕೈಕ ಮಾರ್ಗ ಏನ್ ಗೊತ್ತೇನು? ದೇಶದಲ್ಲಿ ಎಲ್ಲಾದ್ರೂ ಒಂದು ಭಯಾನಕವಾಗಿರುವಂತ ಅದು ಟೆರರಿಸ್ಟ್ ಆಕ್ಟಿವಿಟಿ ಮಾಡಬೇಕು. ಬಟ್ ಅದು ಗೊತ್ತಿದ್ದ ಟೆರರಿಸ್ಟ್ ಆಕ್ಟಿವಿಟಿ ಹಿಂದೇನೆ ಏನಾಗಬಹುದು ಅಂತ. ಆದ್ರೆ ಆಸಿಫ್ ಮುನೀರಿಗೆ ತನ್ನ ತಲೆಯನ್ನು ಉಳಿಸ್ಕೊಳ್ಳಿಕ್ಕೆ, ತನ್ನ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಅದನ್ನು ಮಾಡ್ಲೇಬೇಕಾಗಿದೆ. ಸೊ ಬಿ ವಿಜಿಲೆಂಟ್, ಎಚ್ಚರಿಕೆಯಿಂದ ಇರಿ. ಇವರುಗಳ ಏನೇನು ಮನಸ್ಥಿತಿ ಇದೆಯೋ ಅದನ್ನೆಲ್ಲ ಬಯಲಿಗೆ ಎಳೆದು ಬಿಸಾಡೋಣ. ಈ ರಾಷ್ಟ್ರವನ್ನ ಕಾಪಾಡಿಕೊಳ್ಳೋಣ. 1000 ಜನ ಈ ರಾಷ್ಟ್ರದ ವಿರುದ್ಧ ನಿಲ್ಲಲಿ, ಆದ್ರೆ ನಾನು ನೀವು ಬಲವಾಗಿ ನಿಂತ್ಕೊಳ್ಳೋಣ. ಅದು ಯಾರು ಈ ರಾಷ್ಟ್ರದ ಬೆಳವಣಿಗೆಯನ್ನ, ಈ ರಾಷ್ಟ್ರದ ವಿಕಾಸವನ್ನ ತಡೆಯಲಿಕ್ಕೆ ನಿಂತ್ಕೊಳ್ತಾರೋ ನೋಡಿ ಬರೋಣ. ಬಹಳ ಹೆಮ್ಮೆಯಿಂದ ಹೇಳೋಣ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ.